ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ತುಂಗಭದ್ರಾ ಡ್ಯಾಂನ 33 ಕ್ರಸ್ಟ್ ಗೇಟ್ಗಳ ಕಾಮಗಾರಿ ಕಂಪ್ಲೀಟ್ ಆಗಿದೆ. ಕ್ರಸ್ಟ್ ಗೇಟ್ಗಳಿಗೆ ಚೈನ್ ಅಳವಡಿಕೆ ಕಾರ್ಯ ಕೂಡ ಆರಂಭ ಆಗಿದೆ. ಮುಂಗಾರು ಮಳೆಗೂ ಮುನ್ನ ಟಿಬಿ ಡ್ಯಾಂನ ಕೆಲಸ ಭರದಿಂದ ಸಾಗ್ತಾ ಇದೆ. ನೋಡಿ, ಇಲ್ಲೇ ಏನಾಗುತ್ತೆ ಅಂದರೆ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿತ್ತು. ಇದರಿಂದ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಹೋಗುತ್ತೆ. ತುಂಬ ಸಮಸ್ಯೆಗಳು ಎದುರಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿ ನಿರಂತರವಾಗಿ ವರದಿಯನ್ನು ಬಿತ್ತರ ಮಾಡಿತ್ತು. ಅಧಿಕಾರಿಗಳಿಗೆ ಚಾಟಿ ಬೀಸಿತ್ತು. ಕೊನೆಗೂ ಈಗ ಚೈನ್ ಅಳವಡಿಕೆ ಕಾರ್ಯವಾಗ್ತಾ ಇದೆ. ಸುಮಾರು 2 ಟನ್ ತೂಕ ಹೊಂದಿರುವಂತಹ ಚೈನನ್ನು ಅಳವಡಿಕೆ ಮಾಡ್ತಾ ಇರುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡಿ. ಕಳೆದ 2 ವರ್ಷಗಳ ಹಿಂದೆ ಕೂಡ 19ನೇ ಕ್ರಸ್ಟ್ ಗೇಟ್ ಕಿತ್ತೋದ ಬಳಿಕ ಕೂಡ ಈಗಾಗಲೇ ತುಂಗಭದ್ರಾ ಆಡಳಿತ ಮಂಡಳಿ ಕೂಡ ಇವತ್ತು 33 ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಕೆ ಮಾಡೋ ಕೆಲಸ ಕೂಡ ಮಾಡಿದೆ. ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ಏನೋ ಈಗ ನಾವು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ಇರುವಂತದ್ದು ನಾವು ದೃಶ್ಯಗಳಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಯಾಕಂತ ಹೇಳಿದ್ರೆ 19ನೇ ಕ್ರಸ್ಟ್ ಗೇಟ್ ಕಿತ್ತೋದ ಬಳಿಕ ಕೂಡ ಸರಣಿ ಸುದ್ದಿಗಳನ್ನ ಇವತ್ತು ನಮ್ಮ ಫ್ರೀಡಂ ಟಿವಿ ವರದಿ ಮಾಡ್ತಾ ಬಂದಿತ್ತು. ಅದರಲ್ಲಿ ವಿಶೇಷವಾಗಿ ಏನಂತಂದ್ರೆ ಎಲ್ಲಾ 33 ಕ್ರಸ್ಟ್ ಗೇಟ್ ಗಳನ್ನ ಸಂಪೂರ್ಣವಾಗಿ ತೆರವು ಮಾಡಿ ಮತ್ತೆ 33 ಗೇಟ್ ಗಳನ್ನ ಅಳವಡಿಕೆ ಕಾರ್ಯ ಕೂಡ ಮಾಡಿತ್ತು. ಇನ್ನೊಂದು ಗಮನಿಸುವಂತದ್ದು ಏನಂತ ಹೇಳಿದ್ರೆ, ಮುಖ್ಯವಾಗಿ ಏನು 19ನೇ ಕ್ರಸ್ಟ್ ಗೇಟ್ ಕಿತ್ತೋಗೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಚೈನ್ಗಳ ಕಿತ್ತೋಗಿದ್ರಿಂದಾಗಿ ಇವತ್ತು 19ನೇ ಕ್ರಸ್ಟ್ ಗೇಟ್ ಕೂಡ ಕಿತ್ತೋಗಿತ್ತು. ಅದಾದ ಬಳಿಕ ನಮ್ಮ ಫ್ರೀಡಂ ಟಿವಿ ಕೂಡ ಸರಣಿ ಸುದ್ದಿಗಳನ್ನ ಮಾಡ್ತಾ ಬಂದಿತ್ತು. ಏನಂತಂದ್ರೆ ಇಲ್ಲಿ ಇವತ್ತು ಹಳೆ ಚೈನ್ಗಳ ಮೇಲೆ ಕೂಡ ಇವತ್ತು ಏನೋ ಗೇಟ್ ಗಳನ್ನ ಕೂಡಿಸ್ತಾ ಇದಾರೆ ಅಂತಂದೇಳಿ ಬಂದಿತ್ತು. ಆದ್ರೆ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ, ಏನು ಈ ಒಂದು ಕ್ರಸ್ಟ್ಗೆ ಈ ಚೈನ್ಗಳನ್ನ ಕೂಡ ಇವತ್ತು ಹಳೆ ಚೈನ್ಗಳನ್ನ ಹಾಕಿ ಇವತ್ತು ಕೂಡ್ಸಾರ ಅಂತಂದೇಳಿ ನಮ್ಮ ಫ್ರೀಡಂ ಟಿವಿ ಕೂಡ ವರದಿ ಮಾಡಿತ್ತು. ಅದರ ಬೆನ್ನಲ್ಲೇ ಕೂಡ ಇವತ್ತು ತುಂಗಭದ್ರಾ ಆಡಳಿತ ಮಂಡಳಿ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಈ ವರದಿಗೆ ಎಚ್ಚೆತ್ತುಕೊಂಡು ಇವತ್ತು ಈ ಒಂದು ಚೈನ್ಗಳನ್ನ ಅಳವಡಿಕೆ ಕೆಲಸ ಮಾಡಕ್ಕೆ ಮುಂದಾಗಿರುವಂತದ್ದು, ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ನಿಜಕ್ಕೂ ಕೂಡ ಒಂದು ಸಾರ್ಥಕತೆಯ ಅಂತಂತಾನೆ ಹೇಳ್ಬೋದು. ಯಾಕಂತಂದ್ರೆ ಯಾವಾಗಲೂ ಕೂಡ ನಮ್ಮ ಫ್ರೀಡಂ ಟಿವಿ ಕೂಡ ಜನಪರ ಕಾಳಜಿ ವಹಿಸಿಕೊಂಡು ಇವತ್ತು ಇಂಥ ವರದಿಗಳನ್ನ ಕೂಡ ಎಚ್ಚೆತ್ತುಕೊಂಡು ವರದಿಗಳನ್ನ ಮಾಡ್ತಾ ಬಂದಿತ್ತು. ಆದ್ರೆ ಇನ್ನೊಂದು ಗಮನಿಸುವಂತದ್ದು ಏನಂತಂದ್ರೆ, ಇಲ್ಲಿ ಕಳೆದ ತಿಂಗಳು ಕೂಡ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಕೂಡ ಮತ್ತೆ ಈ ಒಂದು ಜಲಾಶಯಕ್ಕೆ ಭೇಟಿ ನೀಡಿ ಇವತ್ತು ಕಾಮಗಾರಿಯನ್ನ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಮಾಡಿದ್ರು. ಆದ್ರೆ ಈ ತಿಂಗಳು ಉದ್ಘಾಟನೆ ಆಗುವಂತಿತ್ತು. ಆದ್ರೆ ಇನ್ನ ಕೆಲವು ಕಾರಣಾಂತರದಿಂದ ಕೂಡ ಇವತ್ತು ಮುಂದಿನ ತಿಂಗಳು ಅಥವಾ ಜೂನ್ ನಲ್ಲಿ 10 ರಿಂದ 15 ಒಳಗಾಗಿ ಇವತ್ತು ಒಂದು ಕೆಲಸ ಮಾಡ್ತದೆ. ಇನ್ನೊಂದು ಈ ಒಂದು ಟಿಬಿ ಬೋರ್ಡಿನ ಅಧಿಕಾರಿಗಳು ಕೂಡ ಇವತ್ತು ಈ ಖುದ್ದಾಗಿ ಇವತ್ತು ಮುಂಗಾರು ಆರಂಭ ಆಗಿರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಟಿಬಿ ಬೋರ್ಡಿನ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಮತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಏನೋ ಈ ಒಂದು ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡ್ತಾ ಇದಾರೆ. ಅಂದ್ರೆ ಈಗಾಗಲೇ ಹಳೆ ಚೈನ್ಗಳನ್ನು ಕೂಡ ಅಳವಡಿಸ್ಲಿಕ್ಕೆ ಮುಂದಾಗಿತ್ತು. ಆದ್ರೆ ನಾವು ವರದಿ ಮಾಡ್ತಿದ್ದಂಗೆ ಕೂಡ ಇವತ್ತು ಟಿಬಿ ಬೋರ್ಡಿನ ಆಡಳಿತ ಮಂಡಳಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತು ಈ ಒಂದು ಹೊಸ ಚೈನ್ ಆಗ್ತಾ ಇದ್ರೆ ನಾವು ದೃಶ್ಯ ಈ ಚೈನ್ ಅಂದ್ರೆ ಹಳೆ ಹೊಸ ಚೈನ್ಗಳು ಏನಿದಾವೆ ಅವಕ್ಕೆ ಮತ್ತೆ ಈಗ ಗ್ರೀಸ್ ಹಾಕುವ ಮುಖಾಂತರ ಕೂಡ ಇವತ್ತು ಈ ಒಂದು ಚೈನ್ಗಳನ್ನ ಅಳವಡಿಕೆ ಮಾಡೋ ಕೆಲಸ ಮಾಡಿದ್ದಾರೆ. ಇನ್ನೊಂದು ಗಮನಿಸುವಂತದ್ದು ಏನಂದ್ರೆ, ಈ ಒಂದು ಚೈನ್ಗಳು ಸುಮಾರು 2 ಟನ್ ತೂಕ ಇರುವಂತದ್ದು ಮತ್ತು 13 ಮೀಟರ್ ಉದ್ದ ಇರುವಂತದ್ದು, ಜೊತೆಗೆ ಈ ಒಂದು 50 ಟನ್ ತೂಕ ಎತ್ತುವಂತ ಸಾಮರ್ಥ್ಯವನ್ನ ಕೂಡ ಈ ಒಂದು ಚೈನ್ಗಳು ಅಳವಡಿಕೆ ಮಾಡಿರುವಂತದ್ದು. ಇನ್ನೊಂದು 66 ಚೈನ್ಗಳು ಅಂದ್ರೆ ಒಂದೊಂದು ಗೇಟ್ಗೆ 33 ಗೇಟ್ ಅಲ್ಲಿ ಒಂದೊಂದು ಗೇಟ್ಗೆ 2 ಚೈನ್ಗಳು ಅಳವಡಿಕೆ ಮಾಡ್ತಾ, ಅಂದ್ರೆ ಹೆಚ್ಚುವರಿಯಾಗಿ 2 ಸ್ಪೇರ್ ಗಳನ್ನ ಇಟ್ಕೊಂಡಿದ್ದಾರೆ. ಒಟ್ಟು 68 ಚೈನ್ಗಳನ್ನ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ಹಾಗಾಗಿ ಒಟ್ಟಾರೆ ಹೇಳುವುದಾದ್ರೆ ಈ ಬಾರಿ ನಿರೀಕ್ಷಿತ ಸಮಯಕ್ಕೆ ಈ ಒಂದು ಚೈನ್ಗಳ ಅಳವಡಿಕೆ ಆದಂತಂದ್ರೆ 2 ಬೆಳೆಗೆ ರೈತರಿಗೆ ಸಿಗುವಂತದ್ದು ಕೂಡ ಮತ್ತೊಂದು ಕಡೆ ಖುಷಿ ಅಂತಾನೆ ಹೇಳ್ಬೋದು. ಭೀಮರಾಜ್, ಫ್ರೀಡಂ ಟಿವಿ, ವಿಜಯನಗರ.